ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಆಪಾದಮೂಲಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಇದುವರೆಗೆ ಅಪ್ಪಣ್ಣಾಚಾರ್ಯರು ಶ್ರೀನಿವಾಸನ ಸನ್ನಿಧಾನದಲ್ಲಿ ಬಹಳ ಕಾಲ ಸೇವೆ ಮಾಡಿದವರು. PVR.K. ಪ್ರಸಾದ್ ಅವರು TTD ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿದ್ದ ಸಮಯದಲ್ಲಿ ತಮ್ಮ ಅನುಭವವನ್ನು ಹೇಳಿದ್ದಾರೆ. ಆ PVR.K. ಪ್ರಸಾದರಾವ್ ಅವರು ಆ ಶ್ರೀನಿವಾಸನ ಮಹಿಮೆಯನ್ನು ತಾವು ಅನುಭವಿಸಿದ್ದನ್ನು ನನಗೆ ಹೇಳಿದ್ದನ್ನು ಒಂದೆರಡು ನಿಮಿಷದಲ್ಲಿ ಹೇಳ್ತೇನೆ. ಪ್ರಾಯಶಃ ಹಾಸನದ ಸಮೀಪದಲ್ಲಿ ಒಂದು ಕುಟುಂಬ, ಅವರಿಗೆ ಕೆಲವು ಎಕರೆಗಳಷ್ಟು ಒಣಭೂಮಿ, ನೀರಿನ ಆಸರೆ ಇರಲಿಲ್ಲ. ಹಾಗೆ ದಾರಿದ್ರ್ಯವೇ ಅಂತ ಹೇಳಬೇಕು, ಆ ರೀತಿ ಜೀವನ ನಡೆಸ್ತಾ ಇದ್ದರು. ಶ್ರೀನಿವಾಸನ ಪರಮ ಭಕ್ತರವರು. ಅವರಿಗೆ ಒಮ್ಮೆ ಶ್ರೀನಿವಾಸ ಕನಸಿನಲ್ಲಿ ಬಂದು, ನೀನು ನನಗೆ ಒಂದು ಬಂಗಾರದ ಹಾರವನ್ನು ಮಾಡಿ ಹಾಕಬೇಕು ಅಂತ ಸ್ವಪ್ನ ಆಯಿತು. ಸರಿ, ಬೆಳಗಾಯಿತು, ಒಂದು ಸ್ವಪ್ನ ಬಿತ್ತು ಅಂತ ಅಂದ್ಕೊಂಡ್ರು. ನಾವೆಲ್ಲಿ ಬಂಗಾರದ ಹಾರ ಶ್ರೀನಿವಾಸನಿಗೆ ಅರ್ಪಿಸೋದೆಲ್ಲಿ, ಆಗೋದಿಲ್ಲ ಅಂತ ಸುಮ್ಮನಾದರು. ಒಂದು 4 ದಿವಸ ಆದಮೇಲೆ ಮತ್ತೆ ಪುನಃ ಅದೇ ಕನಸು ಬಿತ್ತು. ಆಗ ಸ್ವಲ್ಪ ಯೋಚನೆ ಆಯಿತು, ಏನು ಮಾಡೋಕ್ಕಾಗತ್ತೆ ನಾನು ಅಂತ ಸುಮ್ಮನಾದರು. ಪದೇ ಪದೇ ಈ ರೀತಿ 1-2 ವಾರದಲ್ಲಿ 10-12 ಸರತಿ ಶ್ರೀನಿವಾಸ ಬಂದು ನನಗೆ ಬಂಗಾರದ ಒಂದು ಸರವನ್ನು ಸಮರ್ಪಣೆ ಮಾಡಬೇಕು, ಹೇಳಿದ್ದು ನೀನು ಕೇಳ್ತಾ ಇಲ್ವೇ ಅಂತ ಕನಸು ಬಂದಾಗ ಸ್ವಲ್ಪ ಅವರಿಗೆ ಯೋಚನೆ ಆಯಿತು. ಅವರು ತಮ್ಮ ಬಂಧುಗಳನ್ನೆಲ್ಲ ಕರೆದು, ಶ್ರೀನಿವಾಸ ಪ್ರತಿನಿತ್ಯ ಅಂತ ಹೇಳಬೇಕು, ಆ ರೀತಿ ಬರ್ತಾ ಇದ್ದಾನೆ, ಏನಾರು ಒಂದು ಮಾಡಬೇಕಲ್ಲ ಅಂತ. ಅದಕ್ಕೆ ಅವರಂದರು, ನಾವಂತೂ ದರಿದ್ರರು, ಬಂಗಾರ ಸಮರ್ಪಣೆ ಮಾಡೋದು ನಮಗೆ ಕಷ್ಟ. ಆದರೆ ಒಂದು ಕೆಲಸ ಮಾಡೋಣ, ನಾವು ಸದ್ಯಕ್ಕಂತೂ ನಮಗೇನು ಇದೆಯೋ ಅದನ್ನು ಒಟ್ಟಿಗೆ ಕೊಡಲಿಕ್ಕಾಗೋದಿಲ್ಲ. ನಾವೆಲ್ಲ ಒಂದು ಹೊತ್ತು ಊಟ ಮಾಡೋಣ, ಒಂದು ಹೊತ್ತು ಮಿಗಿಸಿ ಉಳಿಯುತ್ತಲ್ಲ ಸ್ವಲ್ಪ, ಅದನ್ನು ಹಾಗೆ ಸಮರ್ಪಣೆ ಮಾಡೋಣ ಅಂತ ಕೆಲವು ದಿವಸ ಹಾಗೆ ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ಕೆಲವು ಕಾಲ 1 ವರ್ಷನೋ 1.5 ವರ್ಷನೋ ಆದಾಗ ಅಲ್ಲಿ ಮೇಲೆ ಒಂದು ಜಲಾಶಯ ಅದನ್ನು ಕಟ್ಟಿದ್ರು. ಹೀಗಾಗಿ ಅವರ ಹೊಲಕ್ಕೆ ನೀರಿನ ಆಸರೆ ಇಲ್ಲದೇ ಇದ್ದ ಕಡೆಗೆ ನೀರು ಬರಲಿಕ್ಕೆ ಶುರು ಆಯಿತು. ಕೆಲವು ವರ್ಷಗಳಲ್ಲಿ ಒಳ್ಳೆ ಬೆಳೆ ಬಂದು ಒಳ್ಳೆಯ ಸಂಪನ್ನರಾದರು, ಮಧ್ಯಮ ವರ್ಗ ಮತ್ತು ಉತ್ತಮವಾಗಿ ಒಳ್ಳೆ ಸಂಪನ್ನರಾಗಿ ಜೀವನ ನಡೆಸ್ತಾಯಿದ್ರು. ಆಗ ಅವರು, ಈಗಾದರೂ ನಾವೇನಾದ್ರು ಮಾಡೋಣ ಹಾಗೆ ಅಂತ ಒಂದು ಆಲೋಚನೆ ಮಾಡಿ ಒಂದು ಸಣ್ಣ ಸರ ಮಾಡ್ತಾರಂತೆ. ಆಗ ಇನ್ನೇನು ಅದನ್ನು ಸಮರ್ಪಣೆ ಮಾಡೋಕ್ಕೆ ಹೋಗಬೇಕು ಅಂತಿತ್ತು. ಶ್ರೀನಿವಾಸ ಮತ್ತು ಕನಸಿನಲ್ಲಿ ಬಂದ, ನಾನು ಈ ಸರ ಕೇಳಲಿಲ್ಲ, ಇಷ್ಟುದ್ದ ಸರ ತಂದು ಹಾಕಿಬಿಟ್ಟು ಹರಕೆ ತೀರ್ಸೋಕ್ಕಾಗೋದಿಲ್ಲ, ನನಗೆ ಇಷ್ಟುದ್ದದ ಮೊಳಕಾಲ ತನಕ ಬರಬೇಕದು, ಆ ರೀತಿ ಒಂದು ಸರ ಮಾಡಿಸಿ ಹಾಕಬೇಕು ಹಾಗೆ ಅಂತ. ಅವ್ರು ಗಾಬರಿ ಆದರು. ಅವರು ಕೊನೆಗೆ ತಮ್ಮ ಪ್ರತಿ ವರ್ಷದ ಆದಾಯದಲ್ಲಿ ವಿಶೇಷವಾಗಿ ಎಲ್ಲರೂ ಸೇರಿ ಅಂತೂ ಇಂತೂ ಒಂದು ಸರ ಮಾಡಿಸಿ ತಿರುಮಲಕ್ಕೆ ಬಂದ್ರಂತೆ. ತಿರುಮಲಕ್ಕೆ ಬಂದು ಅಲ್ಲಿ ಪಾರ್ಪತ್ಯಗಾರಿಗೆ ಅವರಿಗೆ, ನಾವು ಒಂದು ಕನಸು ಬಿದ್ದಿತ್ತು, ಸರ ಮಾಡಿಸಿದ್ದೀವಿ, ಶ್ರೀನಿವಾಸನಿಗೆ ಹಾಕಬೇಕು, ನಿಮಗೆ ಕೊಡ್ತೀವಿ ಅಂತ. ಅವರಂದ್ರಂತೆ ಪಾರ್ಪತ್ಯಗಾರು, ಅದೆಲ್ಲ ಆಗೋದಿಲ್ಲ, ದೇವರಿಗೆ ನೀವು ನೇರ ಹಾಕಬೇಕಾದ್ರೆ ಅದಕ್ಕೆ ಎಷ್ಟು ಬೆಲೆ ಇದೆಯೋ ಅಷ್ಟು ಹಣವನ್ನು ಕಾಣಿಕೆ ಕೊಡಬೇಕು ಮತ್ತು ಹಾರ ಹಾಕ್ತೀವಿ. ಇವರಂದು, ನಾವೇನು ಮಾಡೋಕ್ಕೂ ಸಾಧ್ಯ ಇಲ್ಲ, ಇಷ್ಟು ವರ್ಷ ಕಷ್ಟಪಟ್ಟಿದ್ದೀವಿ, ಈಗ ನಾವೆಲ್ಲಿಂದ ತರಲಿಕ್ಕಾಗ್ತದೆ, ನೀವು ಹಾಕಬೇಕು, ಏನಾದರೂ ಮಾಡಿ, ನಾವೆಲ್ಲಿ ಕಷ್ಟಪಟ್ಟು ಬಂದಿದ್ದೀವಿ, ಹಠ ಹಿಡಿದು ಕೂತ್ಕೊಂಡು. PVR.K. ಪ್ರಸಾದ್ ಅವರು TTD ಆಫೀಸರ್, ಅವರು ಎಕ್ಸಿಕ್ಯೂಟಿವ್ ಆಫೀಸರ್, ಅವ್ರ ಹತ್ರ ಸುದ್ದಿವಾಯಿತು. ಅವರನ್ನು ಕರೆದು ಮಾತಾಡಿ ಅರ್ಥ ಮಾಡಿಕೊಂಡ್ರು. ಭಾಳ ಶ್ರಮಪಟ್ಟು ಭಗವದ್ಭಕ್ತರವರು ತಂದು ಕೊಟ್ಟಿದ್ದಾರೆ, ಶ್ರೀನಿವಾಸ ಸ್ವೀಕಾರ ಮಾಡಬೇಕು ಅಂತ ಇಷ್ಟಪಟ್ಟಿದ್ದಾನೆ, ಅದನ್ನು ನಡೆಸೋಣ ಅಂತ ಹೇಳಿ ಒಂದು ಸ್ಪೆಷಲ್
ಅವ್ರಿಗಾಗಿ ಅದನ್ನು ಪರ್ಮಿಷನ್ ಕೊಟ್ಟು ಒಂದೆರಡು ದಿವಸ ಅಲ್ಲಿ ನಿಲ್ಲುವಂತೆ ಮಾಡಿ ಅವರ ಸೇವೆಯನ್ನು ಶ್ರೀನಿವಾಸನಿಗೆ ತಲುಪಿದೆ ಅಂತ ಮಾಡಿ ಅದನ್ನು ಹಾಕಿಸಿದ್ರು. ಆಗ ಅವರು ಸಂತೋಷವಾಗಿ ಹೋದರು ಅಂತ ಆ ಪಿ ವಿ ಆರ್ ಕೆ ಪ್ರಸಾದರು ಒಂದು ಹೇಳಿ ಅವರೊಂದು ಪುಸ್ತಕನೂ ಬರೆದಿದ್ದಾರೆ ತಮ್ಮ ಅನುಭವಗಳನ್ನು ತಿರುಮಲದಲ್ಲಿ. ಹಾಗೆ ಭಗವಂತ ಯಾರಿಂದ ಸೇವೆಯನ್ನು ತಗೊಳ್ಬೇಕು ಅಂತ ಅವನು ಮನಸ್ಸು ಮಾಡ್ತಾನೋ ಆವಾಗ ಅವರಿಗೆ ಎಲ್ಲ ಸಂಪತ್ತನ್ನು ಕೊಡ್ತಾನೆ. ಅದಕ್ಕೋಸ್ಕರವಾಗಿ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತ ಅರ್ಥಪ್ರದಾಯ, ನಾವೇನು ನಿಜವಾದ ಭಕ್ತಿಯಿಂದ ನಿಷ್ಕಲ್ಮಶವಾದ ಭಕ್ತಿಯಿಂದ ನಾವು ಭಗವಂತನಿಗೆ ಪೂಜೆಯನ್ನು ಸಲ್ಲಿಸಿದಾಗ ಆ ಭಗವಂತ ಎಲ್ಲ ಅಭಿಷ್ಟಗಳನ್ನು ಪೂರೈಸ್ತಾನೆ ಅನ್ನೋದಕ್ಕೆ ಎಲ್ಲರ ಅನುಭವನೇ ಸಾಕ್ಷಿಯಾಗಿದೆ, ಪ್ರತ್ಯೇಕ ಹೇಳಬೇಕು.